ಹಲೋ ನಮಸ್ಕಾರ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು 7 ಡೇಸ್ ಹರ್ಬಲ್ ಫೇರ್ನೆಸ್ ಕ್ರೀಮ್ ಚಾಲೆಂಜ್. ಸೊ ನಾನಂತೂ ರೆಡಿ ಇದ್ದೀನಿ, ನೀವು ರೆಡಿನಾ? ಓಕೆ. ಸೊ ಈ ಕ್ರೀಮ್ ಬಂದುಬಿಟ್ಟು ಒಬ್ಬರು ಸಜೆಸ್ಟ್ ಮಾಡಿರೋದು. ನನಗೆ ತುಂಬ ದೀಪಾವಳಿ ಟೈಮಲ್ಲಿ ತುಂಬ ಊರಿಗೆ ಹೋದಾಗ ತುಂಬ ಟ್ಯಾನ್ ಆಗಿತ್ತು, ಪಿಂಪಲ್ಸ್ ಆಗಿತ್ತು, ಅದಕ್ಕೆ. ಸೊ ಈ ಕ್ರೀಮ್ ಮೇಲೇ ಬರ್ತಿದೆ ನೋಡಿ. ಸೊ ನೋಡಿ ನನ್ನ ಫೇಸ್ ನೋಡಿ ನನಗೆ ಚಿಂತೆ ಆಗ್ತಿತ್ತು. ಎವ್ರಿ ಟೈಮ್ ಮಿರರಲ್ಲಿ ನೋಡ್ಕೊತಿರ್ಬೇಕಾದ್ರೆ ಏನಪ್ಪ ಇಷ್ಟೊಂದು ಪಿಂಪಲ್ಸ್ ಆಗಿದೆಯಲ್ಲ, ಈವನ್ ಮೇಕಪ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಫೌಂಡೇಶನ್ ಕೂಡ ಹಚ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟೊಂದು ಪಿಂಪಲ್ಸ್ ಆಗಿತ್ತು. ಸೊ ತುಂಬ ಟೆನ್ಷನ್ ಟೈಪ್ ಆಗಿತ್ತು ಆ್ಯಕ್ಚುಲಿ, ಏನು ಮಾಡುವ ಅಂತ ಸ್ಟ್ರೆಸ್ ಆಗಿದ್ದೆ, ಏನು ಮಾಡಬೇಕು ಅಂತ. ಸೊ ಅವಾಗ ಒಂದು ಸಜೆಷನ್ ಬಂತು, ಒಂದು 7th ಡೇ ಫೇರ್ನೆಸ್ ಕ್ರೀಮ್ ಹರ್ಬಲ್ ಕ್ರೀಮ್ ಇದೆ ಅಂತ ನಮ್ಮ ಅಕ್ಕ ಸಜೆಸ್ಟ್ ಮಾಡಿರೋದು. ಸೊ ನೋಡುವ, ಟ್ರೈ ಮಾಡುವ ಅಂದ್ಕೊಂಡು ಓಕೆ ಅಂತಂದೆ ಅವರಿಗೆ. ಹಾಯ್, ಹಲೋ, ನಮಸ್ಕಾರ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಈ ಕ್ರೀಮ್ ಕೈಲಿ ಇದೆಯಲ್ಲ, ಈ ಕ್ರೀಮ್ 7th ಡೇ ಚಾಲೆಂಜ್ ಫೇರ್ನೆಸ್ ಕ್ರೀಮ್ ಹರ್ಬಲ್ ಕ್ರೀಮ್ ಇದು. ಸೊ ಇದರಲ್ಲಿ ಬರ್ತಿದೆ ಆಲ್ರೆಡಿ ರಿಟರ್ನ್, ಎಸ್ 7th ಡೇ ಚಾಲೆಂಜ್ ಅಕ್ಸೆಪ್ಟೆಡ್. ಸೊ ಊರಿಗೆ ಹೋಗಿದ್ವಿ ದೀಪಾವಳಿಗೆ, ನಾನು ನನ್ನ ಹಸ್ಬೆಂಡ್. ಆ್ಯಂಡ್ ಅಲ್ಲಿ ಹೋದಾಗ ಅಲ್ಲಿ ಫಸ್ಟ್ ಟೈಮ್ ಬಂದುಬಿಟ್ಟು ನಾನು ಚೆನ್ನಾಗಿ ನೀರು ಕುಡಿದಿಲ್ಲ, ಅಂದರೆ ಬಾಡಿ ಫುಲ್ ಡಿಹೈಡ್ರೇಟ್. ಅಟ್ಲೀಸ್ಟ್ 2 to 3 ಲೀಟರ್ ಆಫ್ ವಾಟರ್ ಕುಡಿಬೇಕು ಡೈಲಿ. ಸೊ ಐ ಥಿಂಕ್ ಒಂದು 3 to 4 ಗ್ಲಾಸ್ ಆಫ್ ನೀರು ಕುಡಿದಿಲ್ಲ ಅನ್ಕೋತೀನಿ. ಓವರ್ ಆಲ್ 10 ಡೇಸ್ ಹೋಗಿದ್ವಿ. ಸೊ ಅದಕ್ಕಾಗಿ ಪಿಂಪಲ್ಸ್ ಎಲ್ಲ ಆಗಿದೆ. ಐ ಥಿಂಕ್ ನೀವು ನೋಡ್ಬೋದು, ರೈಟ್ ಚೀಕಿಗೆಲ್ಲ ಪಿಂಪಲ್ಸ್ ಆಗಿದೆ, ಕಂಪ್ಲೀಟ್ ವಿತೌಟ್ ಮೇಕಪ್, ಏನೂ ಹಚ್ಚಿಲ್ಲ. ಸೊ ಈ ಕಡೆ ಲೆಫ್ಟ್ ಚೀಕಿಗೂ ನೋಡ್ಬೋದು ಎಷ್ಟೊಂದು ಪಿಂಪಲ್ಸ್ ಆಗಿದೆ ಅಲ್ಲ. ಹಾರ್ಮೋನಲ್ ಪಿಂಪಲ್ಸ್ ಏನಿಲ್ಲ ಇದು, ಇಟ್ಸ್ ಜಸ್ಟ್ ಊರಿಗೆ ಹೋಗ್ಬಿಟ್ಟು ಕೇರ್ ತೊಗೊಂಡಿಲ್ಲ, ಆದರೆ ಸಿಕ್ಕಾಪಟ್ಟೆ ಬಿಸಿಲಿಲ್ಲ ಅಡ್ಡಾಡೋದಾಗಲಿ ಏನಾಗಲಿಲ್ಲ. ಇಲ್ಲಿ ನೋಡಿ ಫಾರ್ಹೆಡ್ ಮೇಲೆ ಇಲ್ಲ, ಹಂಗೆ ಅಲ್ಲಿಂದ ಒಂದು ಸಾರಿ ನನ್ನ ಫೇಸ್ ನೋಡ್ಕೊಂಡು ಬಂದೆ. ಸೊ ವಿತೌಟ್ ಮೇಕಪ್, ಒಂಚೂರು ಮೇಕಪ್ ಮಾಡಿಲ್ಲ ನಾನು, ಅದೇ ಜಸ್ಟ್ ಐಸ್ ಕ್ಯೂಬ್ಸ್ ಇರುತ್ತಲ್ಲ ಅದನ್ನು ಒಂದು ಸಾರಿ ಅದರಿಂದ ಮುಖ ತೊಳೆದ್ಬಿಟ್ಟು ಸೊ ಡೈರೆಕ್ಟಾಗಿ ವಿಡಿಯೋ ಮಾಡುವ, ಈ ಕ್ರೀಮ್ ಬಗ್ಗೆ ಹೇಳುವ ಅಂತ ವಿಡಿಯೋ ಮಾಡಿದೆ. ಸೊ ನೀವು ನೋಡಿ ಎಲ್ಲ ಆ್ಯಂಗಲಿಂದ ಒಂದು ಸಾರಿ ಫೇಸ್ ನೋಡ್ಕೊಂಡು ಬನ್ನಿ, ಆಮೇಲೆ ಹೇಳ್ತೀನಿ. ರೈಟ್ ಆ್ಯಂಗಲ್, ಲೆಫ್ಟ್ ಆ್ಯಂಗಲ್, ನೋಸ್ ಹತ್ರ ಕೂಡ ಆಗಿದೆ ಇಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಆಗಿದೆ. ಐಬ್ರೋಸ್ ಇಲ್ಲಿದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ಆಗಿದೆ. ಇಲ್ಲಿ ಕೈಯಿಂದ ಆ್ಯಕ್ಚುಲಿ ನಾವು ಪಿಂಪಲ್ಸ್ನ ಮುಟ್ಟಬಾರ್ದು ಫಸ್ಟ್ ಥಿಂಗ್, ಆ್ಯಂಡ್ ಉಗುರಿಂದಂತೂ ಫಸ್ಟ್ ಆಫ್ ಆಲ್ ಮುಟ್ಟಲೇಬಾರ್ದು. ಸೊ ಅದಕ್ಕಾಗಿ ನಾನು ದೂರಿಂದನೇ ತೋರಿಸಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಆ್ಯಂಡ್ ಇಲ್ಲಿ ಲೆಫ್ಟ್ ಚೀಕ್, ರೈಟ್ ಚೀಕ್, ಐಬ್ರೋಸ್ ಹತ್ರ, ಫಾರ್ಹೆಡ್ ಫುಲ್ಲು, ಇಲ್ಲಿ ಕೂಡ ಇಲ್ಲಿ ಕೂಡ ಆಗಿದೆ. ಸೊ ಫುಲ್ಲು ಫೇಸ್ ಎಲ್ಲ ಫುಲ್ ಪಿಂಪಲ್ ಫಾರ್ ದಿ ಫಸ್ಟ್ ಟೈಮ್ ಥ್ರೂಔಟ್ ಮೈ ಲೈಫ್. ಈ ಥರ ಆಗಿರೋದು ಫಾರ್ ದಿ ಫಸ್ಟ್ ಟೈಮ್. ಈ ಕ್ರೀಮು ಸಿಕ್ತು. ಸೊ ಫಸ್ಟ್ ಈ ಕ್ರೀಮ್ ನನಗೆ ನಂದು ಅಕ್ಕ ಸಜೆಸ್ಟ್ ಮಾಡಿರೋದು. ಸೊ ಅವಳು ಹೇಳಿದ್ಲು ಇದನ್ನು ನಾವು 7 days ಯೂಸ್ ಮಾಡಬೇಕು. ಸೊ ಐ ಅಕ್ಸೆಪ್ಟೆಡ್ 7 days ಚಾಲೆಂಜ್ ಅವ್ಳು ಹೇಳಿದ್ಲು ಅಂತ. ಸೊ ಹೇಗಿದ್ರು ಪಿಂಪಲ್ ಎಲ್ಲ ಆಗಿತ್ತು, ಟ್ಯಾನ್ ಕೂಡ ಆಗಿತ್ತಲ್ಲ, ಊರಿಗೆ ಹೋಗಿ ಬಂದು ಇವಾಗ ಬೆಂಗಳೂರಲ್ಲಿ ಇದ್ದೀನಿ ಪ್ರೆಸೆಂಟ್. ಬಂದ್ವಿ ಬ್ಯಾಕ್ ಟು ಬೆಂಗಳೂರು. ಸೊ ಅನ್ನಿಸ್ತು ಯಾಕೆ ಈ ವಿಡಿಯೋ ಮಾಡಬಾರ್ದು, ಅಂದರೆ ಲೈವ್, ಅಂದರೆ ಡೈಲಿ 7 days ವಿಡಿಯೋ ಮಾಡ್ತೀನಿ ಸೇಮ್ ಕ್ರೀಮಲ್ಲಿ, ಲೈಕ್ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಟಿಲ್ 7 ಏನಾಗುತ್ತೆ ಅಂತ ನೋಡುವ. ಇಫ್ ಇಟ್ಸ್ ಜೆನ್ಯೂನ್ ಇದನ್ನೇ ಕಂಟಿನ್ಯೂ ಮಾಡುವ, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ. ಸೊ ಅವ್ಳು ಸಜೆಸ್ಟ್ ಮಾಡಿದರೆ, ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ, ನೋಡುವ ಹೇಗೆ ಅಂತ. ಹೀಗೆ ಫಸ್ಟ್ ಯೂಸ್ ಮಾಡುವ, ಚೆನ್ನಾಗಿ ಅನಿಸಿದ್ರೆ ಮತ್ತೆ ಪರ್ಚೇಸ್ ಮಾಡುವ ಅಂತ. ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಆ್ಯಂಡ್ ಎಷ್ಟು ದಿನ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಬ್ಯಾಕ್. ಸೊ ಈ ಕ್ರೀಮ್ನ ನಾವು ಹೇಗೆ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಬೆಳಗ್ಗೆನ, ರಾತ್ರಿನ, ಯಾವಾಗ ಯೂಸ್ ಮಾಡಬೇಕು, ಅದೇ ಥರ ಎಷ್ಟು ದಿನ ಯೂಸ್ ಮಾಡಬೇಕು ಆ್ಯಂಡ್ ಅಷ್ಟೇ. ಇದ್ರ ಬೆನಿಫಿಟ್ಸ್ ಏನು ಎಲ್ಲನೂ ನಾನು ಇವಾಗ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ಫಸ್ಟ್ ಇದ್ರ ಬೆನಿಫಿಟ್ಸ್ ಏನು ಅಂತ ಹೇಳ್ತೀನಿ. ಇದು ಪಿಗ್ಮೆಂಟೇಷನ್ ಕ್ಲಿಯರ್ ಮಾಡುತ್ತಂತ ಹೇಳಿದ್ದು ಅವರು. ಪಿಗ್ಮೆಂಟೇಷನ್, ಮುಖದ ಮೇಲೆ ಏನಾದರೂ ಪಿಗ್ಮೆಂಟೇಷನ್ ಇದ್ದರೆ ಅದು ಕ್ಲಿಯರ್ ಆಗುತ್ತಂತೆ ಫಸ್ಟ್. ಆ್ಯಂಡ್ ಸೆಕೆಂಡ್, ಟ್ಯಾನ್ ರಿಮೂವ್ ಆಗುತ್ತಂತೆ, ಬಿಸಿಲಲ್ಲಿ ಹೋಗಿ ಅಡ್ಡಾಡಿ ಟ್ಯಾನ್ ಆಗಿದ್ರೆ ಟ್ಯಾನ್ ರಿಮೂವ್ ಆಗುತ್ತೆ. ಆಮೇಲೆ ಏನಾದರೂ ಪಿಂಪಲ್ಸ್ ಇದ್ದರೆ, ಈ ಥರ ಮಾರ್ಕ್ಸ್ ಇದ್ದರೆ ಅದನ್ನು ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು 3 ರೀಸನ್. ಸೊ ಇವಾಗ ಟ್ಯಾನ್ ಕೂಡ ಆಗಿದೆ ನನ್ನ ಫೇಸು, ಆಮೇಲೆ ಪಿಂಪಲ್ಸ್ ಕೂಡ ಆಗಿದೆ. ಸೊ
ಥರ್ಡ್ ಥಿಂಗು ಆಕ್ನೆ ಆ್ಯಂಡ್ ಪಿಂಪಲ್ಸ್ ಓವರ್ ಫೇಸ್ ಸ್ಪಾಟ್ಸ್ ಎಲ್ಲನೂ ಇದೆ. ಸೊ ಇದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿದಾಳೆ ಅಕ್ಕ. ಸಜೆಸ್ಟ್ ಮಾಡಿದ್ದಾರೆ 7 days ಯೂಸ್ ಮಾಡು, ಚೆನ್ನಾಗಿರುತ್ತೆ ಅಂತ. ವಿತ್ ಐಸ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡುವ ಹೇಗಿದೆ ಅಂತ. ಸೊ ಇವಾಗ ಇದ್ರದ್ದು ಯೂಸ್ಫುಲ್ ಏನು ಅಂತ ಹೇಳಿದೆ ಅಲ್ವಾ. ಸೊ ನೆಕ್ಸ್ಟು ಇದನ್ನು ಎಷ್ಟು ದಿನ ಆಬ್ವಿಯಸ್ಲಿ ಇದ್ರ ಮೇಲೆ ಬರೆದಿದೆ 7 days ಅಂತ. 7 days ಅಲ್ಲಿನೇ ರಿಸಲ್ಟ್ ಸಿಗುತ್ತೆ ಅಂತ ಇದೆ. ಅಂದರೆ ವಿದಿನ್ 7 days ಅವಳು ಹೇಳಿರೋ ಪ್ರಕಾರ 3rd to 4th ಡೇಗೇನೆ ಟ್ಯಾನ್ ರಿಮೂವ್ ಹಾಕ್ಕೊಂಡು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡುವ. ಸೊ ಇದನ್ನು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಆ್ಯಸ್ ಯುವರ್ ಕನ್ವೀನಿಯೆಂಟ್, ನಿಮ್ಮ ಕಂಫರ್ಟೇಬಲ್ ಟೈಮ್ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಅವಳ ಸಜೆಷನ್ ಪ್ರಕಾರ ಲೈಕ್ ನೈಟ್ ಯೂಸ್ ಮಾಡಬೇಕು ನಾವು. ನೈಟ್ ಓವರಲ್ ನೈಟ್ ಮಲ್ಕೊಳ್ತಿರ್ತೀವಲ್ಲ ಆವಾಗ ಈ ಕ್ರೀಮ್ ಹಚ್ಕೊಂಡು ಕ್ಲಿಯರ್ ಫೇಸ್ ಇಂದ ಹಚ್ಕೊಂಡು ಈ ಕ್ರೀಮ್ನ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಬೇಕು. ಸೊ ಇದೇ ಥರ 7 days ಮಾಡಬೇಕು. ಮಲ್ಕೊಳ್ಳುವಾಗ ಹಚ್ಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡಿಕೊಂಡ್ರೆ ಮುಗೀತು ಅಷ್ಟೇ. ಬಟ್ ನಂದು ಎಕ್ಸ್ಟ್ರಾ ಆ್ಯಡ್ ಆನ್ ಏನು ಅಂತಂದರೆ ಈ ಕ್ರೀಮ್ ಬಗ್ಗೆ ಫಸ್ಟ್ ನೈಟು ನಾನು ಹೇಗೆ ಹಚ್ಕೋಬೇಕು ಅಂತ ಪ್ರಿಪರೇಷನ್ ಅಂದರೆ ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ನೈಟ್ ಮಲಗುವಾಗ ಫಸ್ಟ್ ನಾವು ಫೇಸ್ನ ಕ್ಲಿಯರಾಗಿ ವಾಶ್ ಮಾಡ್ಕೋಬೇಕು. ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರೋ ಅದನ್ನೇ ರೆಗ್ಯುಲರ್ ಫೇಸ್ ವಾಶ್ನ ಯೂಸ್ ಮಾಡಿ ಆ್ಯಂಡ್ ವಾಶ್ ಮಾಡ್ಕೊಳ್ಳಿ ಫೇಸ್ನ ಕ್ಲಿಯರಾಗಿ. ಸೊ ಇಫ್ ನಿಮ್ಗೆ ಆದರೆ ಪಾಸಿಬಲ್ ಫ್ರಿಡ್ಜ್ ಇದ್ದರೆ ಮನೇಲಿ, ಇಫ್ ಆದರೆ ಐಸ್ ಕ್ಯೂಬ್ನ ಒಂದು 1 or 2 ಐಸ್ ಕ್ಯೂಬ್ಸ್ನ ಫೇಸ್ ಮೇಲೆ ಹಚ್ಕೊಳ್ಳಿ. ಡೈರೆಕ್ಟಾಗಿ ಹಚ್ಕೊಳಕೋಬೇಡಿ, ಒಂದು ಕ್ಲಾತಲ್ಲಿ ಹಚ್ಕೊಳ್ಳಿ ಇಫ್ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇದ್ದರೆ. ಇಲ್ಲ ಅಂತಂದರೆ ದಟ್ಸ್ ಓಕೆ. ಇಲ್ಲ ಅಂತಂದರೆ ಐಸ್ ಎಲ್ಲ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಐಸ್ ಹಾಕಿ ಐಸ್ ಫೇಸ್ನ ಅದರಲ್ಲಿ ಎದ್ಬಿಟ್ಟು ತೆಗೀರಿ 1-2-3 ಸಾರಿ ಅಥವಾ 5-6 ಸಾರಿ ಆ್ಯಸ್ ಯುವರ್ ಕನ್ವೀನಿಯೆಂಟ್. ಸೊ ಆ ಥರ ಮಾಡಿ, ಆ ಥರ ಆದಮೇಲೆ ಎಲ್ಲ ಸ್ಕಿನ್ ಎಲ್ಲ ಡ್ರೈ ಆದಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಿ ವಿತ್ ಲೈಕ್ ಕ್ಲೀನ್ ಹ್ಯಾಂಡಿಂದ. ಹ್ಯಾಂಡ್ ವಾಶ್ ಮಾಡಿದ ತಕ್ಷಣ ಡ್ರೈ ಆದ ತಕ್ಷಣವೇ ನೀವು ಹಚ್ಕೊಳ್ಳಿ. ಸೊ ಏನು ಟಚ್ ಮಾಡಬೇಡಿ. ಸೊ ಧೂಳೆಲ್ಲ ಇಟ್ಕೊಂಡು ಹಚ್ಕೊಳ್ಕೋಬೇಡಿ ಇದು ಕ್ರೀಮ್ನ. ಅದು ಒಂದು ಸಜೆಷನ್. ಒಂದು ಕ್ರೀಮ್ನ ಎಷ್ಟು ಅಮೌಂಟ್ ಹಚ್ಕೋಬೇಕು ಅಂತಂದರೆ ಲೈಕ್ ಆ್ಯಸ್ ಯುವರ್ ಕನ್ವೀನಿಯೆಂಟ್. ಈ ಕ್ರೀಮ್ ಆಲ್ಮೋಸ್ಟ್ ಹೇಗೆ ಬರುತ್ತೆ ಅಂತಂದರೆ ಆಲ್ಮೋಸ್ಟ್ ಅವಳು ಹೇಳಿರೋ ಪ್ರಕಾರ ಮೋಸ್ಟ್ಲಿ 15 days or 20 days ಬರ್ಬೋದು ಅಂತ ಹೇಳಿದ್ದಾರೆ. ಇನ್ ಕೇಸ್ ನಾವು ಸ್ವಲ್ಪ ಹಚ್ಕೊಂಡ್ರೆ ಐ ಥಿಂಕ್ ನಂಗೆ ಅನಿಸಿರೋ ಪ್ರಕಾರ ಒಂದು 2 weeks ಬರ್ಬೋದು, 15 days ಬರ್ಬೋದು. ಅವಳು ಹೇಳಿರೋ ಲೈಕ್ 20 daysವರೆಗೂ ಹೇಳಿದ್ದಾರೆ. ಸೊ ನಂಗೆ ಅನಿಸಿರೋ ಪ್ರಕಾರ 15 days ಬರ್ಬೋದು ಇನ್ ಕೇಸ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆದರೂ ಕೂಡ. ಸೊ ನೋಡುವ, ಎಲ್ಲ ಮುಗ್ದಾದ್ಮೇಲೆ ಇನ್ನೊಂದು ಸಾರಿ ವಿಡಿಯೋ ಮಾಡ್ತೀನಲ್ಲ ಇದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ, ಅವಾಗ ನೋಡುವ ಹೇಗೆ ಅಂತ. ಮತ್ತೇನು ಫೇಸ್ ಅಂತ ನೋಡಿದ್ರಲ್ಲ ಹೇಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೇಗಿದೆ ಅಂತ ನೋಡುವ. ಇದನ್ನು ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡ್ಕೋಬೇಕು. ಆ್ಯಂಡ್ ಡೈಲಿ ಒಂದೊಂದು ವಿಡಿಯೋ ಹಾಕ್ತೀನಿ. 1st day 2nd, 3rd ಹೀಗೆ 7th day ತನಕ. ಸೊ ಫೇಸ್ ಡೈಲಿ ಲೈಕ್ ತೋರಿಸ್ತಿರ್ತೀನಿ ಹೇಗಾಗಿದೆ ಅಂತ. ನೋಡುವ, ಇನ್ ಕೇಸ್ ಇದು ರಿಸಲ್ಟ್ ಚೆನ್ನಾಗಿ ಸಿಕ್ತು ಅಂದರೆ ನಾನು ಕಂಟಿನ್ಯೂ ಮಾಡ್ತೀನಿ, ನೀವು ಕಂಟಿನ್ಯೂ ಮಾಡಿ. ಇಲ್ಲ ಅಂತಂದರೆ ಅಷ್ಟೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ಈ ಕ್ರೀಮ್ನ ನಾನು ಹಚ್ಕೊಂಡು ತೋರಿಸ್ತೀನಿ ಹೇಗೆ ಹಚ್ಕೋಬೇಕು ಅಂತ. ರಿವ್ಯೂ ನೋಡುವ ಇದು ಹೇಗಿದೆ. ಓ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಬ್ಯಾಕ್. ಸೊ ಈ ಕ್ರೀಮ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ಇವಾಗ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಸೊ ನೋಡಿ, ಫಸ್ಟ್ ಫೇಸ್ನ ನಾನು ಕ್ಲಿಯರ್ ಮಾಡಿಕೊಂಡು ಬಂದೆ. ಫೇಸ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋ ಮೇಕಪ್ ಎಟ್ ಆಲ್ ನೋಡ್ಬೋದು ನೀವು. ಸೊ ಇವಾಗ ಈ ಕ್ರೀಮ್ನ ಹಚ್ಕೊಂಡು ತೋರಿಸ್ತೀನಿ. ಹೀಗಿರುತ್ತೆ ಇದು ಕ್ರೀಮ್. ಸೊ ಸಾರಿ, ನೇಲ್ಸ್ ಎಲ್ಲ ಕಟ್ ಮಾಡಿಲ್ಲ, ಕ್ಲೀನ್ ಮಾಡ್ಕೊಂಡಿಲ್ಲ. ಮಾಡ್ಕೊತೀನಿ ಇವತ್ತು. ಓಕೆ ಫೈನ್. ಇದು ನೋಡಿ, ಲೆಟ್ಸ್ ಗೆಟ್ ಸ್ಟಾರ್ಟ್. ಆ್ಯಕ್ಚುಲಿ ನೇಲ್ಸ್ ಕಟ್ ಮಾಡ್ಕೊಂಡು ಹಚ್ಕೊಂಡ್ರೆ ಬೆಟರು. ಫಾರ್ ಬೆಟರ್ ಯೂಸ್ ನೀವು ನೇಲ್ಸ್ ಕಟ್ ಮಾಡ್ಕೊಂಡು ಹಚ್ಕೊಳ್ಳಿ. ನಾನು ಆ್ಯಕ್ಚುಲಿ ಇವತ್ತು ಕಟ್ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಈ ವಿಡಿಯೋ ಐಡಿಯಾ ಬಂತು. ವಿಡಿಯೋ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡ್ಕೊತೀನಿ. ಸೊ ಸೆಕೆಂಡ್ ವಿಡಿಯೋ ಅಷ್ಟಿಗೆ ಇರಲ್ಲ. ಸೊ ನೋಡಿ,
ಒಂದು ಸ್ವಲ್ಪ ಹಚ್ಕೊತಿರ್ಬೇಕಾದ್ರೆ ಒಂದು ಸ್ವಲ್ಪ ಹೀಗೆ ಮಸಾಜ್ ಟೈಪ್ ಅಂದರೆ ರಬ್ ಮಾಡ್ಕೊಂಡು ಹಚ್ಕೊಂಡ್ರೆ ಇನ್ನು ಚೆನ್ನಾಗಿ ಇರುತ್ತೆ. ಸೊ ಹಚ್ಕೊಳ್ಳುವಾಗ ಕೈ ಕ್ಲೀನ್ ಇರಲಿ, ಎಲ್ಲ ಡ್ರೈ ಇರಲಿ, ಫೇಸ್ ಆ್ಯಂಡ್ ಹ್ಯಾಂಡ್ಸ್ ಎರಡು, ಮುಖ ಮತ್ತು ಕೈ ಕೂಡ ಡ್ರೈ ಇದ್ದರೆ ಬೆಟರು. ಸೊ ಇವತ್ತು ಪೂರಿ ಮಾಡಿದ್ದೆ ನಾನು. ಪೂರಿ ಮಾಡಿ ಪೊಟೊಟೊ ಸಾಗು ಮಾಡಿದ್ದೆ, ಆಲೂಗಡ್ಡೆ ಸಾಗು. ಸೊ ಕೈಯಿಂದ ಅರಿಶಿಣ ಎಲ್ಲ ಹಾಕ್ಬಿಟ್ಟು ಕಲಸಿದೆ ನಾನು. ಸೊ ಅದಕ್ಕೆ ಕೈಯೆಲ್ಲ ಹಲ್ದಿ ಆಗಿದೆ. ಸೊ ನೀಲ್ಸ್ ಕಟ್ ಮಾಡಬೇಕು, ಮಾಡಿಲ್ಲ. ಪುನಃ ಎಲ್ಲ ಕಡೆ ಹಚ್ಕೊತಿದ್ದೀನಿ ನೋಡಿ. ಇಲ್ಲಿ ಕೂಡ ಪಿಂಪಲ್ಸ್ ಆಗಿದೆ ನೋಡಿ, ಇಲ್ಲಿ ಫುಲ್ಲು ಬೇಜಾರಾಗುತ್ತಲ್ಲ ಪಿಂಪಲ್ಸ್ ಎಲ್ಲ ಆದರೆ ಫೇಸಿಗೆ. ಶೇಟ್ ಹಾಂ ಸಾರಿ ಅದು ಹೇರ್ ರಿಮೂವ್ ಮಾಡ್ಲಿಕ್ಕೆ ಹೋಗಿ ಎಲ್ಲ ಕಡೆ ಹಚ್ಕೊಂಡ್ಬಿಟ್ಟೆ. ಸೊ ನೀವೆಲ್ಲ ನೀಟಾಗಿ ಹಚ್ಕೊಳ್ಳಿ. ಸೊ ಇವಾಗ ಕಣ್ಣಿಗೆ ಅಂತ ಹೇಳಿದ್ನಲ್ಲ ನೋಡಿ, ಕಣ್ಣಿಗೆ ಕೂಡ ಹಚ್ಕೊಂಡು ತೋರಿಸ್ತೀನಿ. ಕಣ್ಣಿಗೆ ಕೂಡ ಹಚ್ಕೊಳ್ಳಿ, ಏನಾಗಲ್ಲ. ರೆಪ್ಪೆಗೆಲ್ಲ ಹಚ್ಕೊಳಕ್ಕೆ ಹೋಗ್ಬಿಟ್ಟು ಜಸ್ಟ್ ಇದು ಐಲಿಡ್ ಇರುತ್ತಲ್ಲ ಕಣ್ಣು, ಅದಕ್ಕೆ ಹಚ್ಕೊಳ್ಳಿ. ನೀಟಾಗಿ ಹಚ್ಕೊಂಡು ಹಚ್ಕೊಂಡೆಲ್ಲ. ಈ ಕಡೆ ಇನ್ನೊಂದು ಚೂರು ಜಾಸ್ತಿ ಹಚ್ಕೊಂಡಿಲ್ಲ ಅನ್ಕೋತೀನಿ. ಇಲ್ಲಿ ಎಸ್ಪೆಷಲಿ ಇಲ್ಲಿ ನೋಸ್ ಇರುತ್ತಲ್ಲ, ಇಲ್ಲಿ ಜಾಸ್ತಿ ಪಿಂಪಲ್ಸ್ ಆಗ್ತಿರುತ್ತೆ ಆಬ್ವಿಯಸ್ಲಿ. ಸೊ ಇಲ್ಲಿ ಹಚ್ಕೊಳ್ಳಿ. ಈ ಕಡೆ ನೋಸ್ದು ಕಾರ್ನರ್ ಇರುತ್ತಲ್ಲ ಅಲ್ಲಿ ಪಿಂಪಲ್. ಅಯ್ಯಪ್ಪ. ಸೊ ಕ್ರೀಮ್ನ ಕ್ಲೋಸ್ ಮಾಡ್ತಿದ್ದೀನಿ. ನೀಟಾಗಿ ಕ್ಲೋಸ್ ಮಾಡಿಡಿ, ನಾನು ಆಮೇಲೆ ಮಾಡ್ತೀನಿ ವಿಡಿಯೋ ಆದಮೇಲೆ. ಸೊ ಮಾಡಿದ್ದೀನಿ ಆಲ್ಮೋಸ್ಟ್. ಜಾಸ್ತಿ ಕೈಯಿಂದ ರಬ್ ಮಾಡ್ಲಿಕ್ಕೆ ಹೋಗಬೇಡಿ ಸದ್ಯಕ್ಕೆ, ಬಿಕಾಸ್ ಪಿಂಪಲ್ಸ್ ಎಲ್ಲ ಪೇನ್ ಆಗ್ತಿರುತ್ತಲ್ಲ, ಅಷ್ಟೇ. ಸುಮ್ಮನೆ ಹಿಂಗೆ ಓಕೆ. ಅಪ್ಪ ಎಲ್ಲ ಕಡೆ ನೀಟಾಗಿ ಆಯ್ತಲ್ಲ. ಈಗ ನೋಡಿ, ಕ್ರೀಮ್ ಹಚ್ಕೊಂಡಾದ ತಕ್ಷಣ ಏನಾದರೂ ಹಚ್ಕೊಂಡಿದ್ದೀವಿ ಅಂತ ಅನಿಸಿದೇನಾ? ಇಲ್ಲ. ಆಯಿಲಿ ಕೂಡ ಆಗಿಲ್ಲ, ಹಚ್ಕೊಂಡಿವಿ ಅಂತ ಅನಿಸಿ. ಸೊ ಲೈಟಾಗಿ ಏನೋ ಲೈಕ್ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದಾರೆ ಅನ್ನೋ ಫೀಲ್ ಆಗೋದಷ್ಟೇ. ಸೊ ನೀವು ನೋಡ್ಬೋದು. ಅದೆಲ್ಲ ಬಿಡಿ, ಇನ್ನೂ ನೀಟ್ ಮಾಡ್ಕೋಬೇಕು ಅಂದ್ಕೊಂಡಿಲ್ಲ. ಓಕೆನಾ? ಈಗ ಹೀಗಿದೆ ಫೇಸ್ ಇವತ್ತು, ಡೇ 1. ಸೊ ಇನ್ನು ಡೇ 6. ಸೊ ಇದನ್ನು ಹಾಕ್ಕೊಂಡು ಈಗ ಹಚ್ಕೊಂಡಿದ್ದೀನಲ್ಲ. ಆಮೇಲೆ ಇನ್ನೊಂದು ಸಜೆಷನ್ ಏನು ಅಂತಂದರೆ, ಇದನ್ನು ಹಚ್ಕೊಂಡು ನೀವೆಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿದಾದಮೇಲೆ ಎಲ್ಲ ಲೈಕ್ ಏನಾದರೂ ಡ್ರಿಂಕ್ ಕುಡಿದಿರುತ್ತಲ್ಲ, ಅರಿಶಿಣದ ಹಾಲು ಎಲ್ಲ ಕುಡಿತಿರ್ತಾರಲ್ಲ. ಸೊ ಇನ್ ಕೇಸ್ ಏನಾದರೂ ತಿನ್ನೋದು ಕುಡಿಯೋದಿದ್ದರೆ ಈ ಕ್ರೀಮ್ ಹಚ್ಕೊಳ್ಳೋಕ್ಕಿಂತ ಮುಂಚೆನೇ ನೀವು ಅದೆಲ್ಲ ನಿಮ್ದೇನು ಪ್ರೋಗ್ರಾಮ್ ಇರ್ತಾನೆ ಅದೆಲ್ಲ ಮುಗಿಸ್ಕೊಡೋದು ಬೆಟರ್. ಇದನ್ನು ಹಚ್ಕೊಂಡಾದ ತಕ್ಷಣ ಏನು ತಿನ್ನಬೇಡಿ, ಏನು ಕುಡಿಬೇಡಿ, ಡೈರೆಕ್ಟ್ ಮಲ್ಕೊಳ್ತೀರಿ ಅನ್ನೋದು ಇನ್ನೊಂದು 5 to 10 minutes or 15 to 20 minutes, ಹಾಫ್ ಆನ್ ಅವರ್ ಇದ್ದರೆ ಸೊ ಆವಾಗ ಈ ಕ್ರೀಮ್ನ ಹಚ್ಕೊಂಡು ಮಲ್ಕೊಂಡ್ಬಿಡಿ. ಸೊ ಇದನ್ನೆಲ್ಲ ಹಚ್ಕೊಂಡು ನೀರು ಕುಡಿಯೋದು ಅಂದರೆ ನೀರು ಕುಡಿಯೋದು ಅದು ಮಾಡಿದರೆ ಏನಾಗುತ್ತೆ, ಸೊ ಒಂಚೂರಾದರೂ ಕ್ರೀಮು ಗಂಟ್ಲಲ್ಲಿ ಹೋಗುತ್ತೆ ಅಂತ ನಾನು ಅನಿಸಿಕೆ. ಸೊ ನಿಮ್ಗೆ ಕಂಫರ್ಟೇಬಲ್ ಹೆಂಗೋ ಅದೇ ಥರ. ಸೊ ನನ್ನ ಸಜೆಷನ್ ಬಂದುಬಿಟ್ಟು ಕ್ರೀಮ್ ಹಚ್ಕೊಂಡಾದ ತಕ್ಷಣ ನೀರು ಕುಡಿಯೋದು ಬೇಡ, ಏನು ತಿನ್ನೋದೇ ಬೇಡ, ಇಂಟರ್ನಲ್ ಲೈಕ್ ಹೋಗ್ತಿರುತ್ತಲ್ಲ. ಸೊ ಅದಕ್ಕೆ ಬೇಡ ಅಂತ ನಿಮ್ಮ ಇಷ್ಟ, ನಿಮ್ದು ಹೇಗೆ ಕಂಫರ್ಟೇಬಲ್ ಆಗೋದು ಆ ಥರ. ನಾನಂತರ ಇದು ಹಚ್ಕೊಂಡು ಆದ ತಕ್ಷಣ ಏನು ಕುಡಿಯಲ್ಲ, ತಿನ್ನಲ್ಲ,
ಡೈರೆಕ್ಟ್ ಒಂದು ಸ್ವಲ್ಪ ಚೂರು ಫೋನ್ ನೋಡಿದ್ರೆ ನೋಡ್ತೀನಿ, ಇಲ್ಲಾಂದ್ರೆ ಮಲ್ಕೊಂಡ್ಬಿಡ್ತೀನಿ. ಸೊ ಜಾಸ್ತಿ ಇದನ್ನು ಹಚ್ಕೊಂಡು ಫೋನು ಕೂಡ ನೋಡೋದು ಇಟ್ಸ್ ನಾಟ್ ಅ ಗುಡ್ ಥಿಂಗ್. ಯಾಕಂತಂದರೆ ಈ ಕ್ರೀಮ್ ಹಚ್ಕೊಂಡು ಆದ ತಕ್ಷಣ ಮಲ್ಕೊಳ್ಳೋದು ಬೆಟರ್. ಸೊ ಇದಕ್ಕೆ ಟೈಮ್ ಬೇಕಲ್ಲ. ಸೊ ಫೋನ್ ನೋಡ್ಕೊಂಡು ಈ ಥರ ಫೋನ್ ನೋಡ್ಕೊಂಡು ಕೂತ್ರೆ ಏನಾಗುತ್ತೆ ಅಂತಂದರೆ, ಸೊ ಅದ್ರದ್ದು ರೇಡಿಯೇಷನ್ ಎಲ್ಲ ಮುಖದ ಮೇಲೆ ಬೀಳುತ್ತಲ್ಲ, ಮುಖದ ಮೇಲೆ ಬೀಳುತ್ತೆ. ಸೊ ಅದಕ್ಕೋಸ್ಕರ ವರ್ಕ್ ಅಂದರೆ 100% ವರ್ಕ್ ಆಗೋದು ಒಂದು ಸ್ವಲ್ಪ 90% ವರ್ಕ್ ಆಗುತ್ತೆ. ಈ ಥರ ಲೈಕ್ ಕಮ್ಮಿ ಆಗುತ್ತೆ ಒಂಚೂರು ಸ್ಪಾರ್ಕಲ್. ಸೊ ಅದಕ್ಕೋಸ್ಕರ ಫೋನು ನೋಡಬೇಡಿ ಆಲ್ಮೋಸ್ಟ್ ಈ ಕ್ರೀಮ್ ಹಚ್ಕೊಂಡು ಆದ ತಕ್ಷಣ. ಇನ್ ಕೇಸ್ ಫೋನ್ ಅಷ್ಟೆಲ್ಲ ನಿಮ್ಮ ಫೋನ್ ನೋಡಿದೆ ನಿದ್ದೆನೇ ಬರಲ್ಲ ಊಟ ಆದಮೇಲೆ ಅಂತಂದರೆ, ಸೊ ಊಟ ಆದಮೇಲೆ ಫೋನ್ ನೋಡಿ ಒಂಚೂರು ಅದಕ್ಕೆ ಟೈಮ್ ಕೊಡಿ, 1/2 hour 1 hour ಡಿಪೆಂಡ್ಸ್ ಅಪಾನ್ ಯುವರ್ ಟೈಮ್. ಸೊ ಫೋನೆಲ್ಲ ನೋಡಿದ್ದಾದಮೇಲೆ ನೀವು ಮಲಗಬೇಕು ಇನ್ನೇನು ಅನ್ನುವಷ್ಟರಲ್ಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು, ಫೋನ್ ಮುಟ್ಟಿರ್ತಾರಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು, ಫೇಸ್ ವಾಶ್ ಮಾಡಿಕೊಂಡು ಹಚ್ಕೊಂಡು ಮಲ್ಕೊಳ್ಳಿ ಅಷ್ಟೇ. ಸೊ ನೋಡುವ 7 ಡೇಸ್ವರೆಗೂ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಲೈವ್ ಆಗಿ ನಾನು ನಿಮ್ಮ ಮುಂದೆನೇ ಹಚ್ಕೊಂಡೆ ಈ ಕ್ರೀಮು ಹೇಗೆ ಅಂತ. ಸೊ ನೋಡೋಣ ಇನ್ನು 7 ಡೇಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಇನ್ ಕೇಸ್ ಚೆನ್ನಾಗಾದರೆ ದಟ್ಸ್ ಓಕೆ, ನಾನು ಇನ್ನೂ ಪರ್ಚೇಸ್ ಮಾಡ್ತೀನಿ, ಹಚ್ಕೊತೀನಿ. ಸೊ ಅಷ್ಟೇ. ಸೊ ಈ ಥರ ಇನ್ ಕೇಸ್ ಏನಾದರೂ ಇದು ಫೇಸಲ್ಲಿ ವರ್ಕ್ ಆಯಿತು, ಟ್ಯಾನ್ ಪಿಂಪಲ್ಸ್ ಎಲ್ಲದಕ್ಕೂ ಅಂತಂದರೆ, ಆ್ಯಂಡ್ ದೆನ್ ಈ ಥರ ಎಲ್ಲಿ ಟ್ಯಾನ್ ಆಗಿರುತ್ತೆ ಅಲ್ಲಿ ಹಚ್ಕೊಂಡ್ರೆ ಬೆಟರ್. ಸೊ ಇಷ್ಟೇ ನನ್ನ ಬ್ಲಾಗ್, ಇವತ್ತಿನ ಬ್ಲಾಗ್ ಇಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.